ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು, ನಿಮ್ಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ. ಶಿಶುಪಾಲನ ಉದಾಹರಣೆ ನಿಮ್ಮ ಹೆಸರಿಗೆ ಟ್ಯಾಗ್ ಮಾಡಿದ್ದಾರೆ ಸರ್. ಅಲ್ಲ ಇಲಿ ಆಗಿದ್ದಾರೆ ಅಂತೆಲ್ಲ ಭಾಳ ಮಾತಾಡ್ತಾರೆ. ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ. ಹಂದಿಗಳೆಲ್ಲ ಉತ್ತರ ಕೊಟ್ಕೋತ ಹೋದರೆ ನನ್ನ ಸಮಯ ವ್ಯರ್ಥ ಆಗ್ತದೆ. ನೀವು ಅಂಥ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ. ಈಗ ಎಲ್ಲರೂ ಫ್ರೀ ಬಸ್ ಪಾಸ್ ಕೊಟ್ಟಾರ, ಎಲ್ಲರಿಗೆ ಲ್ಯಾಪ್ಟಾಪ್ ಕೊಟ್ಟಾರ, ಎಲ್ಲರೂ ನೋಟ್ಬುಕ್ ಹಂಚಾರ. ಹಂದಿಗಳು ಚುನಾವಣೆಗಾಗಿ ನನ್ನ 2 ಮಕ್ಕಳು ತಲೆ ಮ್ಯಾಗ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹೂಳದ ಒಂದು ಕಾರ್ಯಕ್ರಮ ಇತ್ತು, ಎಲ್ಲಿ ಮುದ್ದೇಬಾಳದಾಗ. 2 ಮಕ್ಕಳ ತಲೆ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಾರ್ದಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನನ್ನ ಮುಂದೆ ಕೇಳಬೇಡಿ. 40 ಜನ ಸೇರಲಿಕ್ಕೆ ನನ್ನ ಅಭಿಮಾನಿಗಳು 40 ಜನರೇ ಅದಾರಲ್ಲ. ನಮ್ಗೆ ಸತ್ತಾಗಿ 8 ಮಂದಿ ಬೇಕು, 5 ಮಂದಿ ಬೇಕಲ್ಲ. ಕೋರವಾರ ಘಟನೆ ವಿಡಿಯೋ ಸಹಿತ ಈಗ ವೈರಲ್ ಆಗ್ತಾ ಇದೆ. ನೋಡಿ, ಅದು ಏನಾಗ್ತದೆ, ಜನ ತಿರಸ್ಕಾರ ಮಾಡಿದ್ರೆ, ನಾನು ತಿರಸ್ಕಾರ ಮಾಡೇ ಇಲ್ಲ. ಸೋತಿರ್ಬೋದು. ಯಾಕೆ ಸೋತೆ ದೇವ್ರ ಪ್ರಿಯಲ್ಲಿ? ನನ್ನ ಬಳಿ ದುಡ್ಡಿಲ್ಲ. ಅವಾಗೆಲ್ಲ ಬ್ರೀ ಬಸ್ಸು, ನೋಟ್ಬುಕ್ಕು, ಆರತಿ ತಟ್ಟೆಯಲ್ಲಿ 500 ರೂಪಾಯಿ. ಅವಾಗ 500 ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು. ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗುಲ್ಲಾನೇ ತಿನ್ನಿಸ್ತಾನೆ ಅಂತ ತಿಳ್ಕೊಂಡಿದ್ರು. ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗುಲ್ಲ. ಅವ್ರದೇ ಜನ ಹೊಡೆದ್ರು. ಮುಂದೆ ಮತ್ತೊಂದು ಕಡೆ ಹೋದವು. ಇವನ್ ನಾವಂತರೂ ನೋಡ್ರಿ ಬಿ ಜೆ ಪಿ ಒಳಗಿದ್ದಾಗ BJP ಮಾಡಿ. ಈಗ ಯತ್ನಾಳ್ ಸೋಲ್ಸ್ಯಾನ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗತ್ಲೆ ಬಿಜಾಪುರ್ನಾಗ. ನಾ ಯಾರು ಬೇಕಾದ್ರೂ ಕೆಡಬೋದು, ಯಾರನ್ನ ಆರಿಸ್ತವ್ರು ತಾಕತ್ತರ ಐತಿಲ್ಲ ಯತ್ನಾಳ್ಗೆ. ಒಪ್ಪಣ್ಣಗಲ್ಲ ಯತ್ನಾಳ್ ಎಲ್ಲನೂ ಸೋಲ್ಸದ. ಹೌದು, ಖರೆ ಕಾಣಿಸ್ ನೋಡಂಗೆ ಯತ್ನಾಳ್ ಆತಾರ ಜನ ಆತಾರ. ಯಾಕತ್ತಾರ ಅಂದ್ರೆ 7 ಮಂದಿನ ನಾ ಸೋಲ್ಸಿನ ಅಂತಂದ್ರೆ ನಾನು ನೋಡಿರಿ, ನನ್ನ ಕೇಳಿ BJP ಅವರು 1 ಟಿಕೆಟ್ ಕೊಟ್ಟಿಲ್ಲ ಬಿಜಾಪುರಲ್ಲಿ. ನನಗೆ ಕೇಳುವ ನೈತಿಕತೆ ಯಾರಿಗೂ ಇಲ್ಲ. ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ? ಯಾಕೆ ಕೊಟ್ಟಿಲ್ಲ? ಯತ್ನಾಳ್ ಬೆಳಿಬಾರ್ದು, ನನ್ನ ಮಗ ಬೆಳಿಬೇಕು. ಯತ್ನಾಳ್ ಹೇಳಿದ್ದು 1 ಟಿಕೆಟ್ ಕೊಟ್ಟರು ಅವನು ಒಬ್ಬ MLA ಬೆಂಬಲಿಗೆ ಸಿಗ್ತಾನೆ. ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ದೊಡ್ಡ ಮಾಡ್ಕೊತ ಬಂದಾರೆ. ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ, ನಾ MLC ಆಗಿದ್ದು ಪಕ್ಷೇತರ. ಯಡಿಯೂರಪ್ಪನೂ 1-2 ದಿವಸ ಇಲ್ಲಿ ಬಂದು ಪ್ರಚಾರ ಮಾಡ್ಯಾರ. ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ. ಜಗದೀಶ್ ಶೆಟ್ಟರ್ ಬಂದು 2 ದಿವಸ ಪ್ರಚಾರ ಮಾಡ್ಯಾರ. ಕಾರ್ಯಕರ್ತರು ಅವಾಗ ಏನು ಕೇಳಿದ್ರು ಅವ್ರಿಗೆ, ಹೌದಪ್ಪ 2 ವಿಧಾನಸಭೆಗೆ 2 ವಿಧಾನ ಪರಿಷತ್ಗೆ 2 ಓಟ್ ಹಾಕ್ಬೇಕು, 1 BJPಗೆ ಹಾಕ್ತೀವಿ, ಇನ್ನೊಂದು ಎಲ್ಲಿ ಹಾಕೋನು ಅಂತ ಕೇಳಿದ್ರು ಕಾರ್ಯಕರ್ತರು. ಅವಾಗ ಏನಂದರು, ಎಲ್ಲಿಯೂ ಹಾಕೋದಿಲ್ಲ, ಒಂದೇ ಹಾಕು. ಹಂಗಾದ್ರೆ ಗೋಡಿ ಅಂತ ಕೇಳಿದ್ರು. ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಕೇಳಿದ್ರು. ಅದಕ್ಕೆ ನೀವು ಸೋತಿದ್ದ ಕಾರಣ ನೀವು ಅದೀರಿ. ನೀವು ಓಟ ಯಾರಿಂದ ಬರ್ತೀರಿ? ಹಿಂದೂಗಳಿಂದ. ದಿನ ಒಂದೊಂದು ಕಡೆ ಇದು ಕೊಟ್ಟರೆ ಇದೇನು ಮಾನ್ಯ ಆಯ್ತಲ್ಲ, ಅದು ಏನು ರಂಜಾನ್ ಆಯ್ತಲ್ಲ, ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ, ಅದು ಇಫ್ತಾರ್ ಮಾಡಿದ್ರಿ. ಎಷ್ಟು ಓಟ್ ಬಿದ್ದವಪ್ಪ ನಿಮ್ಗೆ? ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಬಿಡೋದಿಲ್ಲ ಅಂತ. ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ. ಅದಕ್ಕೆ ಟಿಕೆಟ್ ಕೊಟ್ಟರು ಕೂಡ ನೀವು ಪ್ರಚಾರ ಮಾಡಿದ್ರಿ. ಯಾರಿಗ್ರಿ? ಕಳೆದ ವಿಧಾನಸಭಾ ಚುನಾವಣೆ ಮಾಡಿದೆ. ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೂ ಆರಿಸಿ ಬರಲಾರ್ದವ ನಿಂದ್ರಿಸ್ತಾರೆ ಇವರು. ಅವನಿಗೆ ಉದ್ಯೋಗ ಅದೇ ಐತಿ. ಅವನು ನಿಂದ್ರದು ಅದಕ್ಕೆ, ಆರಿಸಿ ಬರೋದಕ್ಕಲ್ಲ. ಅವನಿಗೆ ಏನಾಗ್ತೈತಿ, ಅಲ್ಲಿ ಒಂದು ಕಾಂಗ್ರೆಸ್ನವರು ರೊಕ್ಕ ಕಳ್ಸ್ತಾರೆ. BJP ಅವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನಾಗ. ಒಯ್ದು ಸಾರವಾಡದಾಗ ಹಾಕಿದ್ರು. ಏನಾಯಿತು? ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲಿಸ್ಬೇಕಂದ್ರೆ ಬಿಜಾಪುರ ಜನ ನಾನು ಗೆಲ್ಸೋದ್ರು. ನಮ್ಮ ಶಕ್ತಿ ಏನಿದೆ, ಹಿಂದುತ್ವ ಶಕ್ತಿ ಇದೆ. ನೀವು ಸೋತೀರಿ, ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತದ. ನೀವು ನನಗೆ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರೂ MLA ನಾವು ಇದು ಕಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ. ನೀವೇನು ಇವತ್ತು ವಿರೋಧ ಮಾಡಲಿಕ್ಕೆ ಹೇಳಿದ್ದಾರೆ, ಇಲ್ಲ ಯತ್ನಾಳವ್ರು ಎಲ್ಲಿ ಹೋಗಲ್ಲ, ಯತ್ನಾಳವ್ರು ಕರ್ಕೊಂಡು ನಾವು ಹೋಗ್ತೀವಿ, BJPಲಿ ಅವ್ರು ಬರ್ತಾರೆ, BJP ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ. ಇದೇ ವಿಜೇಂದ್ರನೇ ಮಾಡಿದ್ದಲ್ಲ, ವಿಜೇಂದ್ರ DK ಶಿವಕುಮಾರ್ ಕೂಡಿ ಹಲ್ಕ ಕೆಲಸ. ಹಾಂ, ಇನ್ನೊಬ್ಬರು ಅದಾರಲ್ಲ ಅಲ್ಲಿ ನನ್ನ ಬಗ್ಗೆ ಏನೇನು ಮಾತಾಡ್ರಿ. ಯತ್ನಾಳ್ ಅಷ್ಟೇ ಪಂಚಮಸಾಲಿ ಇರುತ್ತೆ ಒಬ್ಬ ಮಿನಿಸ್ಟ್ರು. ನೋಡ್ರಿ, ನಮ್ಮ ಚರಿತ್ರೆ ಬೇರೆ ಐತಿ, ಅವ್ರ ಚರಿತ್ರೆ ಬೇರೆ ಐತಿ. ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ.
ಎಷ್ಟು ಮನೆ ಹಾಳಾಗ್ಯೋ ಗುರ್ತಿಲ್ಲ ಅವ್ರ ಸಲುವಾಗಿ. ಅಲ್ಲ, ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಬಿಜೆಪಿಗೆ ಹೋಗ್ತೀವಿ, ಅದಕ್ಕೆ ಅವರು ನಮ್ಮ ಒಟ್ಟಿಗೆ ಬರ್ತಾರೆ, ಎಲ್ಲಿ ಹೋಗಂಗಿಲ್ಲ, ಹೊಸ ಪಕ್ಷ ಏನು ಕಟ್ಟೋ ಆ ರೀತಿ ಏನಿಲ್ಲ, ನಾವೆಲ್ಲರೂ ಒಟ್ಟಿಗೆ ಬಿಜೆಪಿಲಿ ಹೋಗ್ತೀವಿ, ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ನೋಡೋಣ, ನಾವು ವಿಜಯದಶಮಿ ಥರ ಸರ್ವೆ ಮಾಡ್ತೀವಿ ಅಂತ ಹೇಳಿ ಈಗೇನು ಪಕ್ಷ ಕಟ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಜನ ಇವತ್ತು ಇಲ್ಲ, ಇದರಿಂದ ಏನೂ ಪರಿಹಾರನೇ ಸಿಗೋದಿಲ್ಲ ಅಂದ್ರೆ ಏನು ಅಲ್ಲಿ ಹಾಕಿರ್ತಾರೆ. ಅದೇ ಕುಟುಂಬಕ್ಕೆ ನಾವು ಕರ್ನಾಟಕವನ್ನು ಲೀಜ್ ಕೊಟ್ಟಿವಪ್ಪ. ಎಲ್ಲಿವರೆಗೆ ಅಂದರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಟ್ಟತೈತಲ್ಲ, ಮುಂದೆ ಏನಾರು ನಟವಂಶನೂ ಆಗ್ತಾವೆ ಕೆಲವೊಂದು. ಈ ದೇಶದಲ್ಲಿ ನೋಡಿ ಟಿಪ್ಪು ಸುಲ್ತಾನನ ವಂಶ ಎಲ್ಲರೂ ಐತನ, ಮೊಘಲರ ಸಂತತಿ ಎಲ್ಲರೂ ಉಳ್ದತನ, ಆದಿಲ್ ಶಾಹಿನ ಸಂತತಿ ಎಲ್ಲರೂ ಉಳ್ದತನ. ಹಂಗಾದಾಗ ಏನಾರು ರಾಜಕಾರಣದಾಗ BJP ಬಿಟ್ಕೊಡ್ಬೋದು. ಇಲ್ಲ ನಿಮ್ಮದು ವಂಶನೇ ನಿರ್ಮೂಲನೆ ಆಗೈತಿ, ಇನ್ನು ಮ್ಯಾಗೆ ಯಾವಾಗ ಉಳ್ದವನ್ನ ನೋಡ್ರಿ BJPಯಾಗ ಅವ್ಕರ ಕರೆದು ಒಂದು ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂದ್ರೆ ಮಾಡ್ಲಾರ. ಹಾಂ, ರಮೇಶ್ ಜಾರಕಿಹೊಳಿ ಏನಾದ್ರು ಮಾತಾಡಿದಾರೆ ನಿಮಗೆ? ನಾವೆಲ್ಲ ಮಾತಾಡ್ಕೋತಾ ಇದೀವಿ, ನಾವು ದಿನನಿತ್ಯ ನಾವೆಲ್ಲ ಆತ್ಮೀಯರತ್ತೆ. ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ಹಿಂಗೆ ಇಲ್ಲ, ಅವ್ರು ಮಾತಾಡಿರ್ಬೇಕು, ನಾ ಏನು ಯಾರು ಕೂಡ ಮಾತಾಡೋದಿಲ್ಲ. ಏನು ನಾ ಎಲ್ಲೂ ಹೋಗಿ ಕೈ ಮುಗಿದಿಲ್ಲ. ಮತ್ತು ನಿಮ್ಗೆ ತಲೆಯಾಗಿರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ, ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತೇ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ 60 ವರ್ಷ ಹಾಕಲಕ್ಕ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತಂದ್ರೆ ಹೋಗ್ತೀನಿ, ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ. ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾನು ಮಾತಾಡೋನೆ, ಹಿಂದಕ್ಕೂ ನಾನು ಮಾತಾಡೀನಿ. ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೆ ಇನ್ನೂ ಕೊಟ್ಟಿದ್ದೆಯಲ್ಲ ಪ್ರಧಾನಮಂತ್ರಿಗಳು, ಅವಾಗ ನಾನು ಮಾತಾಡೀನಿ, ಈಗಲೂ ಮಾತಾಡ್ತೀನಿ. ಈಗಂತೂ ಪೂರ್ತಿ ಫ್ರೀ ಇದ್ದೀನಿ. ಅವ ಹೇಳ್ಯಾನಲ್ಲ ವಿಜೇಂದ್ರ, ಪೂರ್ತಿ ಫ್ರೀ, ಐ ಆಮ್ ಫುಲ್ ಫ್ರೀ. ಈಗ ಯಾವ ಮಕ್ಕಳದೂ ಬಿಡೆಯಲ್ಲ. ಈಗ ಓನ್ಲಿ ನನ್ನ ಮ್ಯಾಗ ಬಿಡೈತಿ ಬಿಜಾಪುರ ನಗರ ಮತಕ್ಷೇತ್ರ ಜನರದು ಮತ್ತು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರ ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ. ಯಾವ ಲೀಡರ್ಗಳದು ನನಗೆ ಬೇಕಾಗಿಲ್ಲ. ಆಗ್ತದೆ, ಆಗಲೇಬೇಕು ರೀ. ಅಂಥ ಹೋರಾಟ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರ ನನಗೆ. ಒಕ್ಕಪ್ ಹೋರಾಟ ಮಾಡಿದೀವಿ, ಅದಕ್ಕೆ ಅವ್ರಿಗೆ ಬ್ಯಾನ್ ಆಯಿತು. ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದೀವಿ, ಅದು ಅವ್ರಿಗೆ ಬ್ಯಾನ್ ಆಯಿತು. ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ವಿ, ಅದು ಬ್ಯಾನ್ ಆಯಿತು. ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು, ಆದರೆ ಜನರ ಮನಸ್ಸನ್ನು ಹೊರಗೆ ಹಾಕ್ಲಿಕ್ಕಾಗೋದಿಲ್ಲ. ನಿಮಗಲ್ಲಿ ದುಡ್ಡು ಇರ್ಬೋದು, ಒಂದಿಷ್ಟು ಮ್ಯಾನೇಜ್ ಮಾಡ್ತಿರ್ಬೋದು, ಆದ್ರೆ ಅಷ್ಟಕ್ಕೇ ಯತ್ನಾಳ್ ಮುಗೀತಾನೋ ಅಂತಂದ್ರೆ ತಲೆನೇ ಕಟ್ಸೋಬೇಡ್ರಿ ಮಾಧ್ಯಮದವರು. ನಾಳೆ ನೀವೇ ನಾನು ಪ್ರಮಾಣ ವಚನದಾಗ ಹಿಂಗೆ ಹೊಡಿತೀರಲ್ಲ, ಭಾರಿ ಕರ್ನಾಟಕದ ಏನು ಅರ್ಜುನ, ಕರ್ನಾಟಕದ ರಾಮ, ಎಲ್ಲ ರಾಮನೂ ತೊಗೋತೀರಿ, ಅರ್ಜುನೂ ತೊಗೋತೀರಿ, ಕೃಷ್ಣನ್ ತೊಗೋತೀರಿ. ಪ್ರಮಾಣ ವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತೊಗೋತೀನಿ. ಸಿ ಎಮ್ ಆದ ಮ್ಯಾಗೇ ನೋಡಿರಿ, ಕರ್ನಾಟಕ ಇಡೀ ನನಗೇನು ಆಸೆ ಇಲ್ಲ, ಲೂಟಿ ಮಾಡಬೇಕು ಅನ್ನೋ ಆಸೆ ಇಲ್ಲ, ದುಡ್ಡು ಗಳಿಸ್ಬೇಕಂತೇಳಿ ಇದ್ರೆ ಇಷ್ಟೊತ್ತಿಗೆ ನಾನು ಎಲ್ಲ ಕರಪ್ಷನ್ ಚಾರ್ಜಸ್ ತೆಗಿತಿದ್ರು, ಬಿಡ್ತಿದ್ದ. ಯಡಿಯೂರಪ್ಪ ಬಿಡ್ತಿದ್ದ, DK ಶಿವಕುಮಾರ್ ಬಿಡ್ತಿದ್ದ, ಏನು ಚಂಡನು ಸಿಕ್ಕೆಲ್ಲ ಸುಮ್ಬಿಟ್ಟಾರ ಅವರು. ಈಗ ನಾನು CM ಆದಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ. CM ಆಗಿ ತಗೋತಿರೋ ಅಥವಾ ಮಂತ್ರಿ ಆಗಿ ತಗೋತಿರೋ ಅಂತ? ನಾ ಮಂತ್ರಿ ಆಗೋದೇ ಇಲ್ಲ ಹೇಳಿಲ್ಲ. ನಾ ಆದ್ರೆ CM ಇಲ್ಕಂದ್ರೆ MLA ಆಗೇ ಇರ್ತೇನೆ. ಸರ್, ಈಗ ಉಚ್ಚಾಟನೆಗೂ ಮುನ್ನ ಕೇಂದ್ರದವರು ಅಳದು ತೂಗಿ 3 ತಿಂಗಳು ಸರ್ವೆ ಮಾಡಿ ಖಾಸಗಿ ಏಜೆನ್ಸಿ ಮೂಲಕ ಎಲ್ಲ ಮಾಹಿತಿ ಕಲೆ ಹಾಕಿ ನಂತರ ಉಚ್ಚಾಟನೆ ಮಾಡಿದ್ರೆ ಅನ್ನೋ ಮಾಹಿತಿ ಚಲೋ ಅಲ್ರಿ, ಚಲೋ. ಈಗ ನೋಡಿರಿ, ಈ ಸರ್ವೆಗಳು ಹೆಂಗಾಗ್ಯಾವ ಅಂದ್ರೆ, ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತಾವೆ. ನಾನೇ ನಾಳೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲೆ, ನನ್ನಂಗೆ ಬರೀತಾರೆ. ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ, ಇವನಿಗೆ ಕೇಳ್ತಾರೆ, ನಾ ಮನೆಗೆ ಹೋಗ್ರಿ, ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ? ಹಾಂ, ಅದೇ ತಯಾರ ಲಿಸ್ಟ್. ಅದೇನು ಸರ್ವೆ ಗಿರ್ವೆ ಈಗ ಎಲ್ಲ ಹಳ್ಳಿಯಾಗೂ ಪ್ರತಿಭಟನೆ ಮಾಡ್ಲಕತ್ತಾರಲ್ಲ. ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸಿನ. ಇವತ್ತು ಬಬಲೇಶ್ವರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ತಂದಿದ್ದತ್ತು. ಇವತ್ತು 2 ಲಕ್ಷ ರೂಪಾಯಿ ಅವ್ರಿಗೆ ಒಳ್ಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಈಗ ತಾಳಿಕೋಟೆ ಒಳಗೆ ಮಾಡ್ತಾ ಇದ್ದಾರೆ. ಅವರು ಚಿತ್ರದುರ್ಗ ಇಬ್ಬರು ಸ್ವಾಮಿಗಳಿಗೆ ಫೋನ್ ಮಾಡಿ ಯತ್ನಾಳ್ ಪರ ಮಾತಾಡ್ಬೇಕಂತ ಏನೋ ಮನವಿ ಮಾಡ್ಕೊಂಡು. ಇಲ್ಲ, ಗೊತ್ತಿಲ್ಲ ರೀ. ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವರು ನೋಡಿರಿ, ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮ್ಮ ಹಿಂದಿದೆ. ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ. ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತೂ ಎಕಡೆನೂ ವಿಮುಖ ಆಗೋದಿಲ್ಲ. ನಾ ಕಾಂಗ್ರೆಸ್ಸಿಗೆ ಹೋಗೋದು ಅಂತರೂ ಯಾರೋ ನೀನು MB ಪಾಲ್ರಿ ಹೇಳಿದ್ರು. ನಾ ಯಾಕೆ ಅವ್ರಿಗೆ ಮನೆಗೇನು ಹೋಗಿನ ಕಾಂಗ್ರೆಸ್ ಸೇರಿದ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ. ನಾ ಅಲ್ಲ, ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಆಫೀಸ್ ಮುಂದೆ ಒಯ್ಯಬೇಡ ಅಂತ ಹೇಳಿ ಉಯ್ಲು ಬರದೆ ಸಾಯ್ತೇನೆ.
ಇಲ್ಲಿ ಗುರುತಿಲ್ಲ, ನನಗೇನು ಗುರುತಿಲ್ಲ ಅದು. ಅಲ್ಲ ಜಾರಕಿಹೊಳಿ ಅವರು ಅವ್ರ ಮೂಲಕ ಒತ್ತಡ ಹಾಕಿಸ್ತೀನಿ ಅಂತ ಭರವಸೆ ಕೊಟ್ಟಿರ್ತಾರೆ. ಅವರು ಕೂಡ ಮಾತಾಡಿದ್ದಾರೆ, ನಾವು ಯತ್ನಾಳ್ ಅವ್ರ ಮತ್ತೆ ಮರಳಿ ತಗೋಬೇಕಂತ ಹೇಳಿ ನಾನು ಅಂದರೆ ನಮ್ಮ ಗಡಿ ಭಾಗಕ್ಕೆ ನೋಡ್ರಿ, ಅದು ಏನಾಗ್ತೈತಿ, ಎಲ್ಲೆಲ್ಲೋ ಯಾರ್ಯಾರು ಪುಣ್ಯಾತ್ಮರು ಪ್ರಯತ್ನ ಮಾಡ್ತಿರ್ತಾರೆ. ಅವರು ಎಷ್ಟೋ ಮಂದಿ ಏನೂ ಮುಗ್ಧ ಜನ ಇರ್ತಾರೆ. ಅವ್ರು ನನ್ನ ಪರವಾಗಿ ಇವತ್ತು ಲಾಬಿ ಮಾಡ್ಲಕತ್ತಾರೆ ದಿಲ್ಲಿಯಲ್ಲಿ, ನೀವು ಮಾಡಿದ ತಪ್ಪು ಅಂತೇಳಿ. ಇನ್ನು ನೀವು ಹೇಳ್ದಂಗೆ 3 ತಿಂಗಳು ಸರ್ವೆ ಮಾಡಿ ಹೊರಗೆ ಹಾಕ್ಯಾರಂದ್ರೆ ಮತ್ತು ಅವ್ರು ಭಾಳ ಪರ್ಫೆಕ್ಟ್ ಸರ್ವೆ ಇವ್ರು ಹಾವು ಮಾಡ್ಯಾರ ಈ ಕರ್ನಾಟಕದಾಗ. ಆ ವಿಜೇಂದ್ರ ಅಂತೂ ಮಾಡತ್ತೆ ಹೇಳ್ರಿ, ಅವ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯ ಅದಾನೋ ಇವತ್ತು ಮಾಡತ್ತೆ. ನೀವು ಕಮೆಂಟ್ ನೋಡ್ತಿರಲ್ಲ ನೀವು ಚಾನಲ್ದಾಗ, ನೀವೇ ಹೊಡೆದಿರ್ತೀರಿ. ಇವತ್ತು ತುಮಕೂರಿನಾಗ ಅವನಿಗೆ ಮುಖ್ಯಮಂತ್ರಿ ಅಂತ ಘೋಷಣೆಗೆ ಹೋಗ್ಯಾರ. 300 ರೂಪಾಯಿ ಬಾಡಿಗೆ ಮಂದಿ ಬಂದಾರ ತಂದಾರ, 500 ರೂಪಾಯಿ ಕೊಟ್ಟಾನಿವ. ಇವ ಮುಖ್ಯಮಂತ್ರಿ ಆದ್ರೆ ಅದೋ ಗತಿ ಕರ್ನಾಟಕ ಅಂದಾರ, ಕಠಿಣ ಕ್ರಮ ಅಂದಾರ. ಅದು ನೋಡ್ರಿ ಸ್ವಲ್ಪ ತಳಗಿನ ಕಮೆಂಟ್ಗಳು ನೋಡ್ರಿ. ನೀವು ಬಯಸ್ಕೋಬೇಡ್ರಿ ಪಾಪ ವಿಜೇಂದ್ರ ಸಲುವಾಗಿ. ನನಗೆ ನಿಮಗೆ ಬಗ್ಗೆ ಅಪಾರ ಗೌರವ ಐತಿ, ಯಾಕಂದ್ರೆ ನಿಮಗೆ ಬೈದ್ರೆ ನನ್ನ ಮನಸ್ಸಿಗೆ ಭಾಳ ನಾಟ್ತೈತಿ. ಅದಕ್ಕೆ ನೀವು ಬಯಸ್ಕೋಬಾರ್ದು ಅಂದ್ರೆ ನ್ಯೂಟ್ರಲ್ ಆಗಿಬಿಡ್ರಿ.